ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ ಅಫ್ಕೋರ್ಸ್ ಲಾರ್ಡ್ಸ್ ಪಂದ್ಯ ಸೋತ್ವಿ ನಾವು. ಭಾರತ ವರ್ಸಸ್ ಇಂಗ್ಲೆಂಡ್ ಲಾರ್ಡ್ಸ್ ಪಂದ್ಯ ಒಂಥರ ಡೇ 5 ವರ್ಗೂ ಬಂತು. ಇನ್ನೇನು 135 ರನ್ ಬೇಕಾಗಿತ್ತು. ನಮ್ಮ ಭಾರತ ತಂಡ 58 ರನ್ 4 ವಿಕೆಟ್ ಕಳ್ಕೊಂಡಿತ್ತು. ಲಾಸ್ಟ್ ಡೇ 5 ಅಲ್ಲಿ 135 ರನ್ ಬೇಕಾಗಿತ್ತು. ಈಸಿಯಾಗಿ ಹೊಡಿತಾರೆ, ಅಂದ್ರೆ ಪ್ಲೇಯರ್ಸ್ ಎಲ್ಲ ಇದ್ದಾರೆ, ಸೂಪರ್ ಆಗಿ ಆಡ್ತಾರೆ, ಈಸಿಯಾಗಿ ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಏನೇ ಹೇಳಿ, ಹ್ಯಾಟ್ಸ್ ಆಫ್ ಟು ರವಿ ಜಡೇಜಾ, ನಮ್ಮ ರಾಕ್ ಸ್ಟಾರ್ ಜಡೇಜಾ ಅವರಿಗೆ ಲಿಟ್ರಲಿ ಟೇಕ್ ಎ ಬೋ ಅಂತ ಹೇಳ್ಬೇಕು. ಏನೋ ಎಂತ ಬ್ಯಾಟಿಂಗ್ ಮಾಡಿದ್ರು ಗುರು. ಒಂದ್ ಟೈಮಲ್ಲಿ ಹೆಂಗಂತಂದ್ರೆ ಏನು ನಂಬಿಕೆನೇ ಇರಲಿಲ್ಲ. ಇದಂತೂ ಆಯ್ತು ಮುಗೀತು ಗುರು ಅನ್ನೋ ತರನೇ ಇತ್ತು. ರಾಹುಲ್ ಅಣ್ಣ ಔಟ್ ಆದ್ಮೇಲೆ, ಸುಂದರ್ ಅಂತೂ ಔಟ್ ಆದ್ಮೇಲೆ ಮುಗಿದೇ ಹೋಯ್ತು. 82 for 7 ಹೋದ್ಮೇಲೆ ಏನೋ ನಮ್ಗೆ ಭರವಸೆನೇ ಇರಲಿಲ್ಲ ಗುರು, ನಂಬಿಕೆನೇ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಒಂದ್ ಕಡೆ ಅಲೋನ್ ವಾರಿಯರ್ ತರ, ಲೋನ್ ವೂಲ್ಫ್ ಅಂತಾರಲ್ಲ ಆ ತರ ನಿಂತು ಒಬ್ರೇ ಸಂಘಟಿತ ಹೋರಾಟ ನೀಡಿದ್ರು. ಅವ್ರ ಜೊತೆಗೆ ಈ ಕಡೆ ಬುಮ್ರಾ ಮತ್ತೆ ಸಿರಾಜು ಇಬ್ರಿಗೂ ಸಲ್ಯೂಟ್ ಹೊಡಿಬೇಕು. ಆ ಜೊತೆಗೆ NKRಗೂ ಕೂಡ ಅಣ್ಣನು ಸಖತ್ತಾಗಿ ಆಡಿದ್ರು. ಬಟ್ ಏನೇ ಹೇಳಿ, ಕೊನೆಯಲ್ಲಿ ಎಂಡ್ ಆಫ್ ದ ಡೇ ಗೆಲ್ಬೇಕಾಗಿತ್ತು ಮ್ಯಾಚ್. 22 ರನ್ಗಳಿಂದ ಸೋತಿದೀವಿ ಗುರು. 193 ರನ್ನು ನಮ್ಗೆ ಟಾರ್ಗೆಟ್ ಇತ್ತು. 170 ರನ್ ಹೊಡಿತೀವಿ, 22 ರನ್ಗಳಿಂದ ನಾವು ಸೋಲ್ತೀವಿ. ಒಂಥರ ಅಂದ್ರೆ ಬೇಜಾರು. ಏನ್ ಗುರು ಕೊನೆವರೆಗೂ ಬಂದ್ಬಿಟ್ಟು ಸೋತ್ವಿ ಅಂತ. ಬಟ್ ಸೋತಿದೀವಿ, ಆದ್ರೆ ಸತ್ತಿಲ್ಲ ಅನ್ನೋ ತರ ಫೈಟ್ ಕೊಟ್ರು ಗುರು. ಅಂದ್ರೆ 82 ರನ್ಗೆ 7 ವಿಕೆಟ್ ಹೋದಾಗ ಆಲ್ಮೋಸ್ಟ್ ಅಲ್ಲೇ ಮುಗ್ದೋಗಿತ್ತು ಕತೆ. ಬಟ್ ಇವರು ಆಮೇಲೆ ಆಡಿದ್ರಲ್ಲ ಬ್ಯಾಟಿಂಗು, ಸ್ಪೆಷಲಿ ಜಡ್ಡು ಅವ್ರ ಜೊತೆ ಎಲ್ಲರೂ ಸೇರ್ಬಿಟ್ಟು ಆಡಿದ್ರಲ್ಲ, ಸಖತ್ತಾಗಿ ಆಡಿದ್ರು ಗುರು. ಅದು ಒಂಥರ ಅಂದ್ರೆ ಒಂಥರ ಫೈಟ್ ಕೊಟ್ಟು ಸೋತಿದೀವಿ ಅನ್ನೋ ತರ ಇದೆ. ಬಟ್ ಅಂದ್ರೆ ಬೇಜಾರಿದೆ. ಬಟ್ ಆದ್ರೆ 82 for 7 ಇಂದ ಏನೋ ಡೈರೆಕ್ಟ್ ಆಗಿ 90ಗೆ ಆಲ್ಔಟ್ ಹಂಗೆಲ್ಲ ಆಗ್ಬಿಟ್ಟಿದ್ರೆ ಒಂಥರ ಅವಾಗ ಏನ್ ಗುರು ಹಿಂಗ ಆಡ್ಬಿಟ್ರು ಅಂತ ಒಂಥರ ನೆಕ್ಸ್ಟ್ ಲೆವೆಲ್ ಬೇಜಾರಾಗಿರೋದೇನೋ. ಬಟ್ ಫೈಟ್ ಅಂತೂ ಕೊಟ್ಟಿದೀವಿ, ಅದೊಂದು ಸಮಾಧಾನ ಇದೆ. ಈಗ ಇಂಗ್ಲೆಂಡ್ ಅವರಂತೂ 2-1 ಇವಾಗ ಸರಣಿಯಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. 5 ಟೆಸ್ಟ್ ಸೀರೀಸು, ಅದ್ರಲ್ಲಿ 2-1 ಇವಾಗ ಮುನ್ನಡೆ ಸಾಧಿಸಿದ್ದಾರೆ. ಸೊ ಈ ಒಂದು ಡೇ 5ಗೆ ಬರೋದಾದ್ರೆ ಗುರು, ಫಸ್ಟ್ ಆಫ್ ಆಲ್ ಜುಲೈ 14 ಇದೆಲ್ಲ ನೆನಪಿರುತ್ತೆ ಎಲ್ರಿಗೂ. ಇಂಗ್ಲೆಂಡ್ ಅವರು ನ್ಯೂಜಿಲೆಂಡ್ ನ ಸೋಲ್ಸಿ ವರ್ಲ್ಡ್ ಕಪ್ ಗೆದ್ದಿದ್ದ ದಿನ. ಸೊ ಜುಲೈ 14 ಅಂದ್ರೆ ಇಂಗ್ಲೆಂಡ್ ಒಂಥರ ಏನೋ ಗೊತ್ತಿಲ್ಲ, ಅವರು ಇತಿಹಾಸನೇ ಬರ್ದಿದ್ದ ದಿನ. ಸೊ ಇವತ್ತು ಆ ತರನೇ ಆಯ್ತು ಅಂತ ಹೇಳ್ಬೋದು. ಏನಂದ್ರೆ ಈ ಕಡೆ ಬೆನ್ ಸ್ಟೋಕ್ಸ್ ಮತ್ತೆ ಜೋಫ್ರಾ ಆರ್ಚರ್ ಅವ್ರದೇ ದಿನ ಅಂತಾನೆ ಇರುತ್ತೆ ಗುರು. ಆ ತರ ಇತ್ತು ಇವತ್ತಂತೂ. ಯಾಕಂತಂದ್ರೆ ಡೇ 5 ಸ್ಟಾರ್ಟ್ ಆಗುತ್ತೆ, ನಮ್ಮ ಪಂತ್ ಅವ್ರು ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ, ಈ ಕಡೆ ಜೋಫ್ರಾ ಆರ್ಚರ್ ಬೆಂಕಿ ಉಗುಳ್ದಂಗ ಅಣ್ಣ ಉಗುಳ್ತಾ ಇರ್ತಾನೆ. ಸೊ ಆ ಟೈಮಲ್ಲಿ ಪಕ್ಕಂತ ಒಂದು ಜಫಾ ಕ್ರಿಯೇಟ್ ಮಾಡ್ತಾರೆ, ಬೋಲ್ಡ್ ಆಗ್ಬಿಡ್ತಾರೆ ನಮ್ಮ ಪಂತ್ ಅವರು. ಅಲ್ಲಿ ಅಂತೂ ಒಂಥರ ಹೆಂಗಾಗ್ಬಿಡ್ತು, ಜರ್ಕೊಡ್ದಂಗ ಆಯ್ತು ನಮ್ಗೆ. ಏನ್ ಗುರು ಇದು ಪಂತ್ ಔಟ್ ಆಗ್ಬಿಟ್ರಲ್ಲ ಅಂತ. ಮೇನ್ ಬ್ಯಾಟ್ಸ್ಮನ್ ಅಂದ್ರೆ ಪಟ ಪಟ ಹೊಡೆದು ಗೆಲ್ಲಿಸ್ಕೊಡ್ತಾರೆ ಅಂತ ಆ ತರ ಇರುತ್ತೆ. ಸೊ ಆ ಟೈಮಲ್ಲಿ ಪಂತ್ ಅವರು ಔಟ್ ಆಗ್ತಾರೆ. ಈ ಕಡೆ ನಮ್ಮ KL ರಾಹುಲ್ ಅಣ್ಣನ ಔಟ್ ಮಾಡಕ್ಕೆ ಬೆನ್ ಸ್ಟೋಕ್ಸೇ ಬರ್ಬೇಕಾಯ್ತು. ಒಂದು ಜಫಾ ಅವರು ಕ್ರಿಯೇಟ್ ಮಾಡ್ತಾರೆ. ಸ್ಟೋಕ್ಸು ನಿಪ್ಪ್ಯಾಕಾಗಿ ಬಕ್ಕಂತ ಒಳಗಡೆ ಬರುತ್ತೆ. ಅಂಪೈರ್ ಏನೋ ಪುಣ್ಯಕ್ಕೆ ನಾಟ್ ಔಟ್ ಕೊಟ್ಟಿದ್ದ ಅಂಪೈರು, ಬಟ್ ಅದು ಹಿಟ್ಟಿಂಗೇ ಇತ್ತು ಗುರು. ಆ ತರ ಆಗ್ಬಿಡ್ತು. ಅಲ್ಲಿ KL ರಾಹುಲ್, ನಮ್ಮ ರಾಹುಲ್ ಅಣ್ಣ ಔಟ್ ಆದ್ರು. ಆವಾಗಂತೂ ಆಲ್ಮೋಸ್ಟ್ ಗಾನ್ ಕೇಸ್ ಅನ್ನೋ ತರ ಇತ್ತು. ಒಟ್ನಲ್ಲಿ ಹೆಂಗಂತಂದ್ರೆ 58 ರನ್ 4 ವಿಕೆಟ್ ಇರೋರು ಸಡನ್ ಆಗಿ 82ಕ್ಕೆ 7 ಹೋಗುತ್ತೆ. ಅಂದ್ರೆ ಈ ಕಡೆ ವಾಷಿಂಗ್ಟನ್ ಸುಂದರು ಬರ್ತಾರೆ. ಸುಂದರ್ ಅಣ್ಣನ ಏನು ಮಾಡಕ್ಕಾಗಲ್ಲ ಗುರು, ಡಕ್ಗೆ ಹೋಗ್ತಾನೆ ಅಣ್ಣ. ಅದು ಜೋಫ್ರಾ ಆರ್ಚರ್ ಬೌಲಿಂಗ್ ಅಲ್ಲಿ. ಜೋಫ್ರಾ ಆರ್ಚರ್ ಸಖತ ಕ್ಯಾಚ್ ಹಿಡ್ದ ವಯ್ಯ. ಬಟ್ 82 ರನ್ಗೆ 7 ವಿಕೆಟ್ ಅಲ್ಲೇ ಪತನ ಆಗ್ಬಿಡ್ತು. ಹಣ ಏನು ಅನ್ಕೊಂಡಿದ್ವಿ ಡೇ 5 ಅಲ್ಲಿ ಏನೇನೋ ಆಗ್ತಾ ಇದೆ ಅಲ್ಲ ಅನ್ನೋ ತರ ಆಗ್ಬಿಡ್ತು. ಹೋಪ್ಸ್ ಎಲ್ಲ ಆಲ್ಮೋಸ್ಟ್ ಡೌನ್ ಆದಂಗಿತ್ತು ಗುರು. ಏನ್ ಕತೆನೋ ಅನ್ನೋ ತರ ಇತ್ತು. ಬಟ್ ಆ ಟೈಮಲ್ಲಿ ಈ ಕಡೆ NKR ಮತ್ತೆ ನಮ್ಮ ಜಡ್ಡು ಇಬ್ರು ಸೇರ್ಬಿಟ್ಟು ಒಂದು 30 ರನ್ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಅಂದ್ರೆ ಬಾಲ್ಸ್ ಎಲ್ಲ ತುಂಬಾ ಆಡ್ತಾರೆ, ಒಂದು 90 ಬಾಲ್ಸ್ ಅನ್ನ ಆಡ್ತಾರೆ. 30 ರನ್ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಹೋಪ್ಸ್ ಅಂತೂ ಕ್ರಿಯೇಟ್ ಮಾಡ್ತಾರೆ ಗುರು. ಏನೋ ಮಾಡ್ತಾರೆ ಇಬ್ರು ಸೇರಿ, ಏನೋ ಮಾಡ್ತಾರೆ ಅಂತ. ಸೊ 112 ರನ್ ಆಗಿರುತ್ತೆ. ಇನ್ನೇನು ಲಂಚ್ ಒಂದ್ 5 ನಿಮಿಷ 2-3 ನಿಮಿಷ ಇದೆ ಗುರು. ಲಂಚ್ ಅನ್ನೋ ತರ ಇರುತ್ತೆ. ಈ ಒಂದು ಸೀರೀಸ್ ಅಲ್ಲಿ ಹಿಂಗೆ ಆಗ್ತಾ ಇದೆ ಗುರು ನಮ್ದಂತೂ. ಈ ಲಂಚ್ ಇದೆ, ಟೀ ಇದೆ, ಅದಕ್ಕಿಂತ ಮುಂಚೆ ಒಂದು 5 ನಿಮಿಷ ಏನೋ ಒಂದು ಆಗುತ್ತೆ. ನಮ್ಮ NKR ಅವರು ಈ ವೋಕ್ಸ್ ಬಂದ್ಬಿಟ್ಟು ಔಟ್ ಮಾಡ್ತಾನೆ ಗುರು. ಆ ಟೈಮಲ್ಲಿ NKR ಔಟ್ ಆದ್ಮೇಲೆ ಅಂತೂ 112 ರನ್ಗೆ 8ನೇ ವಿಕೆಟ್ ಪತನ. ಬಟ್ ಏನಂದ್ರೆ ಲಂಚ್ ಮುಗಿದ್ಮೇಲೆ ಈ ಕಡೆ ಬುಮ್ರಾ ಬರ್ತಾರೆ. ಬುಮ್ರಾ ಮತ್ತೆ ಜಡೇಜಾ ಇಬ್ರು 35 ರನ್ ಪಾರ್ಟ್ನರ್ಶಿಪ್ ಗುರು. ಬಾಲ್ ಎಲ್ಲ ತುಂಬಾ ಜಾಸ್ತಿ ಬಾಲ್ಸ್ ಆಡ್ತಾರೆ. ಈ ಕಡೆ ನಮ್ಮ ಬುಮ್ರಾ ಅವರಂತೂ 54 ಬಾಲು 5 ರನ್. ಎಂತ ಬ್ಯಾಟಿಂಗ್ ಮಾಡ್ತಾರೆ ಇಬ್ರು ಅಂತಂದ್ರೆ ಅದ್ರಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡ್ಬೇಕು ಬೆನ್ ಸ್ಟೋಕ್ಸ್ಗೆ ಗುರು. 9 ಓವರ್ ಕಂಟಿನ್ಯೂಸ್ ಆಗ್ತಾನೆ ಅಣ್ಣ. ಪವರ್ ಹೌಸ್ ಇದ್ದಂಗೆ ಆ ಬೌಲಿಂಗ್ ಅಲ್ಲಿ ಅನ್ನೋ ತರ ಬೌಲಿಂಗ್ ಮಾಡಿದೆ ಇವತ್ತಂತೂ. ಅಯ್ಯೋ ಏನದು 9 ಓವರ್ ಕಂಟಿನ್ಯೂಸ್ ಹೆಂಗೂರು ಬೌಲಿಂಗ್ ಮಾಡ್ತಾರೆ ಅನ್ನೋ ತರ ಇತ್ತು. ಸಾಟ್ ಪಾಡೋಣ ಅಂತ ಬೌಲಿಂಗ್ ಮಾಡಿದ್ದು ಅಣ್ಣ, ಮಾಡಿದ್ದು. ಈ ಕಡೆ ನಮ್ಮ ಬುಮ್ರಾ ಅವರು ಚೆನ್ನಾಗಿ ಆಡ್ತಾ ಇರ್ತಾರೆ. ಬಟ್ ಏನಾಗುತ್ತೇನೋ ಗೊತ್ತಿಲ್ಲ, 35 ರನ್ ಪಾರ್ಟ್ನರ್ಶಿಪ್ ಬಂದಿರುತ್ತೆ. 147 ರನ್ ಆಗಿರುತ್ತೆ ಗುರು. ಆ ಟೈಮಲ್ಲಿ ಬುಮ್ರಾ ಔಟ್ ಆಗ್ತಾರೆ. ಅದು ಹೊಡೆಯುವಂತ ಶಾಟ್ ಇರ್ಲಿಲ್ಲ.
ಶಾರ್ಟ್ ಸೆಲೆಕ್ಷನ್ ಕರೆಕ್ಟ್ ಆಗಿರಲ್ಲ, ಬೌನ್ಸರ್ ಒಂಥರ ಹಾಕಿದ್ರು ಈ ಬೆನ್ ಸ್ಟೋಕ್ಸ್ಗೆ ನಮ್ಮ ಬುಮ್ರಾ ಔಟ್ ಆಗ್ತಾರೆ. ಲಾಸ್ಟ್ ಸೆಷನು 30 ರನ್ ಬೇಕು ಇಂಡಿಯಾದವ್ರಿಗೆ, ಇಂಗ್ಲೆಂಡ್ ಅವ್ರಿಗೆ 1 ವಿಕೆಟ್ ಬೇಕಾಗಿತ್ತು. ಈ ಕಡೆ ನಮ್ಮ ಜಡ್ಡು ಅವರು ಅಂತೂ 50 ಹೊಡೆದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ. ಏನಂತಂದ್ರೆ 30 ರನ್ ಗುರು, ಇನ್ನೇನು ಹೊಡಿತಾರೆ ಅಂತ 22 ರನ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ನನ್ನ ಮಗನದು ಏನ್ ಅನ್ಲಕ್ಕಿನೋ ಏನೋ ಗೊತ್ತಿಲ್ಲ. ಸಿರಾಜ್ ಅವ್ರು ಬ್ಯಾಟಿಂಗ್ ಮಾಡ್ತಾರೆ, ನಮ್ಮ DSP ಸರ್ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ, ಶೋಯಬ್ ಬಶೀರ್ ಬೌಲಿಂಗ್ ಮಾಡ್ತಾನೆ ಗುರು. ಕರೆಕ್ಟಾಗಿ ಡಿಫೆಂಡ್ ಮಾಡಿದ್ದಾರೆ, ಚೆನ್ನಾಗಿ ಬ್ಯಾಟ್ ಹಿಡಿದ್ರು, ಎಲ್ಲ ಆಯ್ತು, ಬ್ಯಾಟ್ ಇಟ್ಟಿದ್ರು, ಸಖತ್ತಾಗಿ ಡಿಫೆಂಡ್ ಆಗಿತ್ತು. ಬಟ್ ಅದ್ ನನ್ನ ಮಗನ್ ಬಾಲ್ ಹೋಗ್ಬಿಟ್ಟು ಏನ್ ಹೋಗಿ ಸ್ಟಂಪ್ಗೆ ಬಡಿಬೇಕಾದ್ರು. ಪಾಪ ಇವರು ಸಿರಾಜ್ ಅಣ್ಣ ಮಾಡ್ಬಿಟ್ಟು ಸೀದಾ ಹಿಂಗ್ ತಿರ್ಗಷ್ಟ್ರಲ್ಲಿ ಹೋಗಿ ಸ್ಟಂಪ್ಗೆ ಬಡ್ದು. ಒಳ್ಳೆ ಕತೆ, ಏನ್ ಗುರು ಅನ್ಲಕ್ಕಿ ಅನ್ನೋತರ. ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಆ ಕಡೆ ಸಿರಾಜು ಅವರು ಹಂಗೆ ಆಗಿದ್ರು, ಕೂತ್ಕೊಂಡು ಏನ್ ಗುರು ನನ್ ಕಡೆಯಿಂದಾನೆ ಸೋತಂಗಾಯ್ತಲ್ಲ, ನನ್ನಿಂದಾನೆ ಸೋತಂಗಾಯ್ತಲ್ಲ ಅಂತ ಬೇಜಾರಲ್ಲಿ ಅವ್ರಿದ್ರೆ, ಈ ಕಡೆ ಜಡ್ಡು ಅಂತೂ ಏನ್ ಹೇಳೋದು, ಅವ್ರಂತೂ ಯಪ್ಪ ಇಷ್ಟೆಲ್ಲ ಮಾಡ್ಬಿಟ್ಟು ಕೊನೆಯಲ್ಲಿ ಸೋತ್ ಬಿಟ್ವಲ್ಲ ಲೋನ್ ವಾರಿಯರು. ಸೊ ಇವ್ರಿಗೆಲ್ಲ ಕನ್ಸೋಲ್ ಮಾಡಕ್ಕೆ ಇಂಗ್ಲೆಂಡ್ ಟೀಮ್ ಅವರು ಬಂದ್ರು. ಅದೊಂಥರ ಸ್ಪಿರಿಟ್ ಅಂತ ಹೇಳ್ಬೋದು, ಗೇಮ್ ಆಫ್ ಸ್ಪಿರಿಟ್ ಅಂತ ಹೇಳ್ಬೋದು. ಅಂದ್ರೆ ಜೋ ರೂಟ್ ಆಯ್ತು, ಕ್ರಾಲಿ ಆಯ್ತು, ಎಲ್ಲ ಸ್ವಲ್ಪ ಕನ್ಸೋಲ್ ಮಾಡಿದ್ರು ಅಣ್ಣಂಗೆ, ಸಿರಾಜ್ಗೆ. ಆಮೇಲೆ ಈ ಕಡೆ ಬೆನ್ ಸ್ಟೋಕ್ಸ್ ಹಾಗೆಲ್ಲ ಮಾಡಿದ್ರು ಯಾರಿಗೆ, ನಮ್ಮ ಜಡ್ಡುಗೆ. ಆ ತರ ಇನ್ನಿಂಗ್ಸ್ ಆಡಿದ್ದಾರೆ ಗುರು. ಏನಂದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಒಬ್ರು ಹೋಪ್ಸೇ ಇಲ್ಲ ಅನ್ನೋ ಟೈಮಲ್ಲಿ ಹೋಪ್ಸ್ ಕೊಟ್ಟಿದ್ರಲ್ಲ, ಅದಕ್ಕೆ ಜಡ್ಡುಗಂತ ನಾನು ಲಿಟ್ರಲಿ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಬಟ್ ಎಂಡ್ ಆಫ್ ದ ಡೇ 22 ರನ್ಗಳಿಂದ ಭಾರತ ತಂಡ ಸೋಲ್ತು. ಸೊ ಏನಂದ್ರೆ ರೀಸನ್ ಸಿಂಪಲ್ ಗುರು. ಫಸ್ಟ್ ಇಂದ ಒಂದು ರೀಸನ್ ನೋಡಿದ್ರೆ ನನ್ಗೆ 4-5 ಮೇಜರ್ ರೀಸನ್ಸ್ ಕಾಣಿಸ್ತವೆ ಯಾಕೆ ಸೋತಿರ್ಬೋದು ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲೂ ತಿಳಿಸಿ. ವಿಡಿಯೋ ಸ್ವಲ್ಪ ಲೆಂದಿ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಂದ್ರೆ ಸಿಂಪಲ್ ರೀಸನ್, ಫಸ್ಟ್ ರೀಸನು 64 ಬೈಸ್ ಕೊಟ್ಟಿದ್ದೀವಿ ನಾವು. 64 ಎಕ್ಸ್ಟ್ರಾಸ್, ಬೈಸ್ ಅಂದ್ರೆ ಎಕ್ಸ್ಟ್ರಾಸ್ ಅನ್ಕೊಳ್ಳಿ, 64 ಎಕ್ಸ್ಟ್ರಾಸ್ ಗುರು. ಅದ್ರ ಸ್ಪೆಷಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 30+ ಏನೋ ಬಂದಿದೆ ಎಕ್ಸ್ಟ್ರಾಸ್. ಸೊ ನಾವು ಇಲ್ಲಿ 30+ ಅಂದ್ರೆ 25 ಏನೋ ಇದೆ. ಆ ತರ 25 ಅಂದ್ರೆ ಅಲ್ಲಿಂದ ಆರಾಮಾಗಿ ಗೆಲ್ಬಹುದಾಗಿತ್ತಲ್ಲ. ಸೊ ಅದು ಒಂದಾಯ್ತು. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ನೆಕ್ಸ್ಟ್ ಮೇನ್ ಅಂದ್ರೆ ರಿಷಬ್ ಪಂತ್ ರನ್ಔಟ್ ಆಗಿದ್ದು, ಅದು ತುಂಬಾ ಹೊಡೆತ ಬಿತ್ತು ನಮ್ಗೆ. ಅದಕ್ಕಿಂತ ಮುಂಚೆ ಇವರು ಇನ್ನಿಂಗ್ಸ್ ಆಡ್ಬೇಕಾದ್ರೆ ಇಂಗ್ಲೆಂಡ್ ಅವರು ಬಾಲ್ ಚೇಂಜ್ ಮಾಡಿದ್ದು, ಅಲ್ಲಿ 271 ಫಾರ್ 7 ಇಂದ 387 ವರ್ಗೂ ಹೋಗಿದ್ದು. ಸೊ ಅದೊಂದು ರೀಸನ್ ಆಯ್ತು. ಪಂತ್ ರನ್ಔಟ್ ರೀಸನ್ ಅದೊಂದು ದೊಡ್ಡ ರೀಸನ್ ಆಯ್ತು ಆಕ್ಚುಲಿ. ಇಲ್ಲ ಅಂದ್ರೆ ಅಲ್ಲಿ ಸಖತ್ತಾಗಿ ಆಡ್ತಾ ಇದ್ದಿದ್ರು ಇವರು ಚೆನ್ನಾಗಿ. ಸೊ ನಮ್ಗೆ ಲೀಡ್ ಬೇರೆ ಸಿಕ್ಕಿರೋದು ಅಂತ. ಸೊ ಆಮೇಲೆ ನೋಡೋದಾದ್ರೆ ಡೇ 4 ಅಲ್ಲಿ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ಬಿಟ್ಟು 192 ಆಲ್ ಔಟ್ ಮಾಡ್ತಾರೆ. ಬಟ್ ಆ ಅಡ್ವಾಂಟೇಜ್ ನ ತಗೊಳ್ಳೋದೇ ಇಲ್ಲ ಗುರು. ಡೇ 4 ಅಲ್ಲೇ 4 ವಿಕೆಟ್ ಕಳ್ಕೊತಾರೆ. ಒಂಥರ ಜೈಸ್ವಾಲ್ ವಿಕೆಟ್ ಕೊಟ್ಟಂಗಿತ್ತು, ಕರುಣ್ ಕೊಟ್ಟಂಗಿತ್ತು, ಗಿಲ್ಲು ಕೊಟ್ಟಂಗೆ, ಎಲ್ಲಾರು ವಿಕೆಟ್ ಕೊಟ್ಟಂಗೆ ಇದ್ದಂಗಿತ್ತು. ಆ ತರ ಆಯ್ತು. ಸೊ 58 ಫಾರ್ 4 ಇರ್ತಾರೆ. ಆಮೇಲೆ ಇವತ್ತಿನ ನೋಡೋದಾದ್ರೆ NKR ವಿಕೆಟ್, ಅಂದ್ರೆ ಅವರು ತಪ್ಪು ಮಾಡಿದಾರೆ ಅಂತಲ್ಲ, ಬಟ್ ಅದು ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ. ಸೊ ಅದು ಒಂದು ವಿಕೆಟ್ ಅಲ್ಲೂ ಇತ್ತು. ಆಮೇಲೆ ಪಂತ್ ಅವ್ರದ್ದು ಇಂಜುರಿ ಬೇರೆ ಇತ್ತು, ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಆಮೇಲೆ ಬುಮ್ರಾ ಔಟ್ ಆಗಿದ್ದು ಅದು ರೀಸನ್ ಅಂತ ಅಲ್ಲ ಗುರು, ಬಟ್ ಹೇಳ್ತಾ ಇರೋದು ಅಂದ್ರೆ ಕೆಲವೊಂದು ಮೂಮೆಂಟ್ಸ್ ಇರ್ತಾವಲ್ಲ, ಅದೆಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಆ ತರ ಇಂಗ್ಲೆಂಡ್ ಅವರು ಇವಾಗ ಗೆದ್ದಿದ್ದಾರೆ, ಸರಣಿ ಮುನ್ನಡೆ 2-1 ಸರಣಿ ಮುನ್ನಡೆ ಸಾಧಿಸಿದ್ದಾರೆ. ನೆಕ್ಸ್ಟ್ ಮ್ಯಾಂಚೆಸ್ಟರಿಗೆ ಹೋಗ್ಬೇಕು, ಒಂದು ಮ್ಯಾಚ್ ಗೆದ್ದಿಲ್ಲ ನಾವಲ್ಲಿ. ಸೊ ನೋಡೋಣ ಏನ್ ಮಾಡ್ತಾರೆ ಅಂತ. ಸ್ವಲ್ಪ ಹೆಂಗಂತಂದ್ರೆ ಇದೊಂಥರ ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ ತೋರಿಸ್ಬೇಕಷ್ಟೇ. ಬಟ್ ತೋರಿಸ್ತಾರ ಇಲ್ಲ ಅಂತ ಮ್ಯಾಂಚೆಸ್ಟರ್ ಅಲ್ಲೇ ಗೊತ್ತಾಗುತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಬಟ್ ಎಂಡ್ ಆಫ್ ದ ಡೇ ಗುರು ಒಂಥರ ಸಕ್ಕದಾಗಿತ್ತು. ಟೆಸ್ಟ್ ಕ್ರಿಕೆಟ್ಗೆ ಇದೊಂಥರ ಕ್ರೇಜ್ ಅಡ್ವರ್ಟೈಸ್ಮೆಂಟ್ ಸಿಕ್ಕಂಗಾಯ್ತು. ಟೆಸ್ಟ್ ಕ್ರಿಕೆಟ್ ಎಟ್ ಇಟ್ಸ್ ಬೆಸ್ಟ್ ಅಂತಾರಲ್ಲ, ಆ ತರ ಬೆನ್ ಸ್ಟೋಕ್ಸ್ ಅಂಡ್ ಜೋಫ್ರಾ ಆರ್ಚರ್ ಇಬ್ರು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರು. ಆಮೇಲೆ ಕ್ರಿಸ್ ವೋಕ್ಸ್ ಅವ್ರ ಕಡೆ ಎಲ್ಲ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ಇಂಗ್ಲೆಂಡ್ಗೂ ಒಂಥರ ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಲೇಬೇಕು, ಲಿಟ್ರಲಿ ಕ್ರೆಡಿಟ್ಸ್ ಕೊಡ್ಲೇಬೇಕು. ಅವ್ರು ಚೆನ್ನಾಗಿ ಆಡಿದ್ದಾರೆ. ಇನ್ನು ಈ ಡೇ 5 ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತು? ಆಮೇಲೆ ಈ ಸೋಲಿಗೆ ಪ್ರಮುಖವಾದ ಕಾರಣ ಏನಾದ್ರು ನಿಮ್ಗೆ ಈ ನಾನು ಹೇಳಿರೋದ್ರಲ್ಲಿ ಏನಾದ್ರು ಅನ್ಸಿದ್ರೆ, ಅಥವಾ ನಿಮ್ದು ಬೇರೆ ಏನಾದ್ರು ಒಪಿನಿಯನ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.